ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಒಂಥರ ಶನಿವಾರದ ಲಾಗ್ ಆಗಿರುತ್ತೆ. ಒಂಥರ ಲಾಸ್ಟ್ ಡೇ ಅನಿಸುತ್ತೆ ಫ್ರೆಂಡ್ಸ್. ಅಂದರೆ ನಾನು ಈ ಥರ ಬೇಗನೆ ಎದ್ದು ಅಡುಗೆ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಬಹುದು. ಇನ್ನೇನು ಆಯ್ತು, ಇನ್ನು ಶನಿವಾರ ಲಾಸ್ಟ್. ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗೋದು ಲಾಸ್ಟು. ಹೇಳಿದ್ನಲ್ವ ಓದ್ಲಾಗಲ್ಲ ಎಲ್ಲರಿಗೂ ಹೇಳಿದ್ದೆ. ಹಾಗಾಗಿ ಬೇಗನೆ ಎದ್ದಿದ್ದೆ. ಇನ್ನು ಲಾಸ್ಟ್ ಡೇ ಎಲ್ಲ ಇನ್ಮೇಲೆ ಎದ್ದೇಳೋದಿರಲ್ಲ ಅಂತಂದೇಳಿ ಹಾಗಾಗಿ ಏನಿದ್ದಿಲ್ಲ, ತರಕಾರಿ ಈ ವಾರ ಏನು ತಗೊಂಡು ಬಂದಿದ್ದಿಲ್ಲ. ಹಾಗಾಗಿ ಕಾಳು ಮಾಡೋಣ, ಅಲಸಂದಿತ್ತು ಕಟ್ಸಾರದು ಮಾಡೋಣ ಅಂತಂದೇಳಿ ಮಾಡ್ತಿದ್ದೆ. ಇನ್ನು ಫುಲ್ ಬೇಜಾರಲ್ಲಿ ಇದ್ದೆ ಫ್ರೆಂಡ್. ಏನು ಅವಾಗ ಮಾಡುವಾಗ ಒಂದು ಸ್ವಲ್ಪ ಬೇಜಾರು ಎದ್ದೇಳ್ಬೇಕು ನೋಡು ಅಂತಂದೇಳಿ. ಇವಾಗ ಇನ್ಮೇಲಿಂದ ಎಷ್ಟು ಜಲ್ದಿ ಬೇಗ ಎದ್ದು ಮಾಡಲ್ಲಲ್ಲ, ಇನ್ನೇನು ಡ್ಯೂಟಿಗೆ ಹೋಗೋ ಟೆನ್ಷನ್ ಇರಲ್ಲ. ಅದು ಒಂದು ಕಡೆ. ಆದರೆ ಇನ್ನು ಹೆಂಗೆ ನಮ್ಮ ಜೀವನ ಹೆಂಗೆ ನಡೆಯುತ್ತೆ, ಅದೊಂದು ಕಡೆ ಹೆಂಗೆ ನಡ್ಸ್ಕೊಂಡು ಹೋಗ್ತಾನೆ ದೇವ್ರು ನೋಡೋಣ ಅಂತ ಕಾಯ್ತಿದ್ದೀವಿ. ನೋಡೋಣ ಆದಷ್ಟು ಬೇಗ ಏನು ನನ್ನ ಹಸ್ಬೆಂಡಿಗೆ ಪ್ರಾಜೆಕ್ಟ್ ಮಾಡ್ತಾ ಸಿಕ್ಕಿ ಕಂಟಿನ್ಯೂ ಆಗಲಿ ಈ ರೋಟೀನೆಲ್ಲ ಅಂತಂದೆ ಅಂದ್ಕೊತೀನಿ. ನಾವು ಅಂದ್ಕೊಳೋದೊಂದು ಫ್ರೆಂಡ್ಸ್, ಆ ದೇವರೇ ಬೇರೆ ಬರ್ದಿರ್ತಾನೆ. ನಾವು ಅಂದ್ಕೊಂಡಂಗೆ ಆಗಂಗಿದ್ರೆ ಹೆಂಗಿರ್ತಿತ್ತು ಹೇಳಿ. ಅದಕ್ಕೆ ತಾನೊಂದು ಬಗೆದ್ರೆ ದೈವ ಒಂದು ಬಗೆಯುತ್ತೆ ಅಂತ ಹೇಳ್ತಾರಲ್ವ. ಹಂಗಾಗಿ ನಾವೊಂದು ಅಂದ್ಕೊಂಡ್ರೆ ಅದೊಂದಾಗಿರುತ್ತೆ. ಎಲ್ಲದು ಅದು ಅನುಸರಿಸ್ಕೊಂಡು ಹೋಗೋ ಶಕ್ತಿ ಕೊಟ್ಟಿರಬೇಕು ದೇವರು. ಆ ದೇವರು ತಾನೇ ಕೊಡ್ತಾನೆ ಅಂದರೆ ಆ ಶಕ್ತಿನ ಅವ್ರಿಗೆ ಅನುಸರಿಸ್ಕೊಂಡು ಹೋಗಿ ನಿಭಾಯಿಸೋ ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ನಮ್ಮ ಜೀವನದಲ್ಲಿ, ಏನೇನಿಲ್ಲ ನನಗೂ ಕುತೂಹಲ ಇದೆ. ಹೆಂಗಿರುತ್ತೋ ಈ ಲಾಗಿನ್ ಮಾಡ್ತಿದ್ದೀನಿ, ಹೆಂಗಿರುತ್ತೆ ಮುಂದೆ ಅಂತ ನನಗೂ ಕುತೂಹಲ ಇದೆ. ನೋಡೋಣ ಹೆಂಗೆ ನಡೆಯುತ್ತೆ ಅಂತೇಳಿ. ಇನ್ನು ಎಲ್ಲರಿಗೆ ಏನು ಫ್ರೆಂಡ್ಸ್ ಏನು ಹೇಳ್ಬೇಕಂದ್ರೆ, ಗೊತ್ತಾಗಿರುತ್ತೆ ಇದನ್ನು ಎಲ್ಲರೂ ನೀವು ಏನು ಸಿಚುವೇಶನ್ ಅನುಭವಿಸ್ತಿರ್ತೀರ ಕೂಡ. ಕೆಲವೊಬ್ರಿಗೆ ಏನು ಅನಿಸಲ್ಲ. ಫ್ಯಾಮ್ಲಿ ಇದ್ದರೆ ಒಬ್ಬರು ದುಡ್ದಿಲ್ಲ ಅಂದರೆ ಇನ್ನೊಬ್ರು ನಡ್ಸ್ಕೊಂಡು ಹೋಗ್ತಾರೆ. ಆ ಥರ ಇದ್ದರೆ ಈ ಥರ ಎಲ್ಲ ಏನು ಅನಿಸಲ್ಲ. ಇನ್ನು ಮನೇಲಿ ಒಬ್ಬರೇ ದುಡಿಬೇಕು, ಅವರೇ ಮನೆ ನಡೆಸೋರು, ಅವರೇ ಒಬ್ಬರೇ ಇದ್ಮೇಲೆ ಈ ಥರ ಸಿಚುವೇಶನ್ ಹ್ಯಾಂಡಲ್ ಮಾಡಿರ್ತೀರಿ ಆಲ್ಮೋಸ್ಟ್ ಎಲ್ಲರೂ. ಇನ್ನು ಮನೇಲಿ ಫ್ಯಾಮ್ಲಿ ಇದ್ದು ಅವರೆಲ್ಲ ಹ್ಯಾಂಡಲ್ ಮಾಡಿರಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಇವರಿಲ್ಲ ಅಂದರೆ ಇನ್ನೊಬ್ರದ್ದು ನಡೆದ್ರೂ ನಡೀತಿರುತ್ತೆ. ನಮ್ಮಂತ ಹಿಂಗೆ ಮಿಡಲ್ ಕ್ಲಾಸ್ ಲೈಫಲ್ಲಿ ಅವರೇ ದುಡ್ದು ಅವರೇ ನಡೀತಿದೆ. ಹೆಂಗೆ ನಡೀತು ನನಗೆ ಒಂಥರ ಕುತೂಹಲ ಇದೆ. ನೋಡೋಣ ಅದು ಒಂಥರ ಯಾವ ಥರ ಇರುತ್ತೆ ಅಂತ ನನಗೂ ಒಂಥರ ಕುತೂಹಲ ಇದೆ. ಹೇಗೆ ನಡೀತೆ ಹೇಗಿಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ಮೊದಲು ನಾವೇನು ಆಲೋಚನೆ ಮಾಡಿಲ್ಲ. ದುಡ್ಡು ಅಂತ ಸೇವಿಂಗ್ ಅಂತೂ ಮಾಡ್ಕೊಂಡೇ ಇಲ್ಲ. ಸ್ವಲ್ಪ ಅಲ್ಲಿ ಇಲ್ಲಿ ಅಷ್ಟೇ. ಏನು ಈ ಥರ ಪೋಸ್ಟಿನ ಗೊತ್ತಿರುತ್ತಲ್ವ, ನಾನು ಏನಿದ್ರೆ ಶೇರ್ ಮಾಡ್ಕೊತೀನಿ, ಅದೊಂದು ಮಾಡ್ಕೊಂಡಿದ್ದೀವಿ ಅಷ್ಟೇ. ಅದು ಬಿಟ್ಟು ಇನ್ನೇನು ಸೇವಿಂಗ್ಸ್ ಅಂತೂ ಏನು ಮಾಡ್ಕೊಂಡಿಲ್ಲ. ಯಾಕಂದರೆ ಇವರೇ ಏನು ಒಬ್ಬರೇ ದುಡಿಯೋರ ಮನೆಯಲ್ಲಿ ಗೊತ್ತಿರುತ್ತೆ ಹೆಂಗಿರುತ್ತೆ ಲೈಫು ಯಾವ ಥರ ಅಂತಂದೇಳಿ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಹೆಂಗೆ ಗೊತ್ತಿಲ್ಲ, ಮುಂದೆ ಜೀವನ ಹೆಂಗಂತ ಗೊತ್ತಿಲ್ಲ. ನೋಡೋಣ, ದೇವರಿದ್ದಾನೆ. ಹುಡ್ಸಿದೇವ್ರು ಹುಲ್ಲು ಊಟ ತಿನ್ಸಲ್ಲಲ್ಲ. ನೋಡೋಣ ಹೆಂಗೆ ಕರ್ಕೊಂಡು ಹೋಗ್ತಾನೆ ಅಂತೇಳಿ. ಬಟ್ ಅಷ್ಟ ಸಿಚುವೇಶನ್ ಏನು ಬಂದಿಲ್ಲ ಫ್ರೆಂಡ್. ದೇವರಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ, ನಂಬಿದ್ದೀನಿ. ನೋಡೋಣ, ಕಾಯೋಣ. ಧೈರ್ಯ ಅಂತೂ ಇದೆ, ಏನು ಬಂದರೂ ಎದುರಿಸೋ ಶಕ್ತಿ ಅಂತೂ ಇದೆ. ನೋಡೋಣ ಹೆಂಗೆ ಕರ್ಕೊಂಡು ಹೋಗಲಿ. ಏನಂದರೆ ಸ್ವಲ್ಪಕ್ಕೂ ಎಷ್ಟು ಧೈರ್ಯ ಇದ್ರೂ ಸ್ವಲ್ಪ ಆದರೂ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಆದರೂ ಭಯ ಇರುತ್ತಲ್ಲ, ಆ ಭಯ ಅಂತೂ ಇದೆ. ಏನು ಅಂದರೆ 100%ಅಲ್ಲಿ 80% ಧೈರ್ಯವಾಗಿದ್ದೀವಿ. ಇನ್ನು 20% ಸ್ವಲ್ಪ ವೀಕ್ ಆಗಿದ್ವಿ. ನೋಡೋಣ ಹೆಂಗಿರುತ್ತೆ ಅಂತೇಳಿ. ಎಲ್ಲ ಕಷ್ಟ ಬಂದ್ರೂ ಏನು ನಿಭಾಯಿಸ್ಕೊಂಡು ಗೆದ್ಕೊಂಡು ಹೋಗೋ ಮುಂದೆ ನಡೆಯೋದೇ ಜೀವನ ಅಲ್ವಾ. ನೋಡೋಣ, ಇನ್ನೇನಿಲ್ಲ. ಇನ್ನು ರೊಟ್ಟಿ ಕಾಳು ಇದು ಹಾಕಿದ್ದೆ, ಕುಕ್ಕರಲ್ಲಿ ಹಾಕಿದ್ದೆ. ಇನ್ನು ರೊಟ್ಟಿ ಕಾಳು ಈ ಥರ ಮಾಡಿದ್ಮೇಲೆ ರೊಟ್ಟಿ ಇರಲೇಬೇಕು. ಹಾಗಾಗಿ ರೊಟ್ಟಿ ಸುಡ್ತಿದ್ದೆ. ಇನ್ನು ಸಾರು ಆ ಥರ ಏನಿದ್ದಿಲ್ಲ. ಯಾಕಂದರೆ ಬಸ್ ಮೇಲೆ ಕಟ್ಟಿಂದು ಸಾರು ಇರುತ್ತಲ್ವ, ಅದನ್ನೇ ಸಾರು ಮಾಡೋದು. ಇನ್ನು ಅಲಸಂದಿ ಕಾಳು ಕುಕ್ಕರಲ್ಲಿ ಹಾಕಿದ್ದೆ. ನನ್ನ ಹಸ್ಬೆಂಡಿಗೆ ಇಷ್ಟ ಇಲ್ಲ ಆ ಥರ ಕಟ್ಟಿಂದು ಸಾರು ಮಾಡೋಕ್ಕೆ. ಬಟ್ ನನಗಂತೂ ಆ ಥರದ್ದು ಬಸ್ಸಾರು ಅಂತಾರೆ ಬೇರೆ ಕಡೆ ಎಲ್ಲ, ನಾವು ಕಟ್ಟು ಸಾರು ಅಂತೀವಿ. ಆ ಥರ ಉಣಕ್ಕಂತ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಹೋಳ್ಗೆ ಸಾರು ಅದು ಉಣಕ್ಕಿಂತ ಮೇನಾಗಿ ಕುಡಿಯೋಕ್ಕೆ ಇಷ್ಟ. ಅದರಲ್ಲಿ ಸೊಸೈಟಿ ಅನ್ನ ಇರ್ತಲ್ಲ, ಅದು ಮಾಡಿ ಒಂದು ಸ್ವಲ್ಪ ಕೊಬ್ಬರಿ ಚಟ್ನಿದು ಉಂಡೆ ತುಂಬ ಅಂದರೆ ತುಂಬ ಇಷ್ಟ. ನಮ್ಮ ಮನೆಗೆಲ್ಲ ಮಾಡ್ತಿದ್ರಲ್ವ, ಹಾಗಾಗಿ ಇಷ್ಟ ಆಗ್ತಿತ್ತು. ಇವ್ರಿಗೆ ಇಷ್ಟ ಆಗಲ್ಲ. ಆದರೂ ನಾನು ಬಿಡಲ್ಲ ಫ್ರೆಂಡ್ಸ್.
ಕೆಲವೊಂದು ಸಿಚುವೇಶನ್ನಲ್ಲಿ ಇದೇ ಊಟ ಮಾಡ್ಬೇಕಾಗತ್ತೆ, ಹಸ್ಕೊಂಡಿರ್ತೀವಿ, ಅವಾಗ ಅದು ಊಟ ಮಾಡಲೇಬೇಕಲ್ವ. ಅದಕ್ಕಾಗಿ ಎಲ್ಲ ಊಟ ಮಾಡೋದು ಕಲಿಬೇಕು. ನನಗೆ ಇದಿಷ್ಟ ಇಲ್ಲ ಅಂದರೆ ದೇವ್ರು ಎಲ್ಲದನ್ನು ಪರೀಕ್ಷೆ ಮಾಡ್ತಾನಂತೆ. ನೋಡೋಣ, ಇಷ್ಟ ಇಲ್ಲ ಅಂತಾರಲ್ಲ, ಹಸಿವು ಟೈಮ್ನಾಗ ಅದೇ ಕೊಟ್ಟು ನೋಡ್ತಾನಂತೆ, ತಿಂತಾರ ಇಲ್ಲ ಅಂತೇಳಿ. ಹಾಗಾಗಿ ಅವ್ರಿಗೆ ಪ್ರತಿ ಸತನೇ ಹೇಳ್ತೀನಿ, ಅದು ಇಷ್ಟ ಇಲ್ಲ ಅಂತ ಇದಿಷ್ಟ ಇಲ್ಲ ಅಂತ ಹೇಳ್ಬೇಡ, ದೇವ್ರು ಪರೀಕ್ಷೆ ಮಾಡ್ತಿರ್ತಾನೆ ಅಂತಂದೇಳಿ. ಅವ್ರು ಹಂಗೆ ಅಂದಾಗ ಇರ್ಲಿ ತಗ, ನೀನು ಬೋಧನೆ ಮಾಡೋಕೆ ಹೋಗ್ಬೇಡ, ನಾನು ಊಟ ಮಾಡ್ತೀನಿ ಅಂತ ಹೇಳಿ ಊಟ ಮಾಡ್ತಿರ್ತಾರೆ. ನನ್ನ ಪಾಲಿಸಿ ಏನಂದರೆ, ಏನು ಸಿಗುತ್ತೆ ಊಟ ಮಾಡೋ ಫ್ರೆಂಡ್ಸ್. ಊಟದಲ್ಲಿ ಬಂದು ಸಾಕು ತೋರಿಸ್ಬಾರ್ದು, ಏನಿರುತ್ತೆ ಮುಂದೆ ಅದು ಊಟ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋದು ನೋಡ್ಕೋಬೇಕು. ಅದನ್ನೇ ಹೇಳ್ತಿರ್ತೀನಿ. ಅವರು ಸರಿ ತಗೋ ಊಟ ಮಾಡ್ತೀನಿ ಅಂತಾರೆ. ಒಂದು ಟೈಮ್ ಊಟ ಮಾಡಿ ಆಮೇಲೆ ಬೈತಿರ್ತಾರೆ, ನೆಕ್ಸ್ಟ್ ಟೈಮ್ ಊಟ ಇದೇನಾ ಅಂತಂದೇಳಿ. ಹಂಗೆ ಕೂಲ್ ಮಾಡಿ ಊಟ ಮಾಡಿಸ್ಬಿಡೋದಾಯ್ತು. ಇನ್ನು ಕಾಳು ಮಾಡೋಕ್ಕೆ ಏನಿರಲ್ಲ ಫ್ರೆಂಡ್, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಂದು ಬೆಳ್ಳುಳ್ಳಿ ಮೇನ್ ಇರಬೇಕು. ಆ ಥರ ಚೆನ್ನಾಗಿರುತ್ತೆ ರೊಟ್ಟಿಯಲ್ಲಿ, ಮಿಡ್ಲು ಬೆಳ್ಳುಳ್ಳಿ ಬರ್ತಿರಬೇಕು. ಸಖತ್ತಾಗಿರುತ್ತೆ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಬೆನ್ಸ್ಕೊಂಡು, ಸಾಸಿವೆ, ಜೀರಿಗೆ, ಒಗ್ಗರಣೆ ಹೆಂಗೆ ಕೊಟ್ಕೊಂಡು ಇನ್ನು ಕಾಳು ಮೊದಲೇ ಬೆನ್ಸ್ಕೊಂಡು ಇಟ್ಕೊಂಡಿರ್ತೀವಲ್ವ, ಇದರಲ್ಲಿ ಹಾಕಿ ತಿರ್ಸ್ಕೊಂಬಿಟ್ರೆ ಆಯಿತು. ಇನ್ನು ಕಾಳು ರೆಡಿ ಆಗಿಬಿಡುತ್ತೆ. ಇನ್ನು ಹಾಕೋಂಗಿದ್ರೆ ಕೊಬ್ಬರಿ ಪುಡಿ ಹಂಗೆ ಹಾಕ್ತಾರೆ, ನಾನೇನು ಹಾಕಿಲ್ಲ. ಇದು ಗಣೇಶ ಕೂಡಿಸಿರ್ತಾರಲ್ವ 11 ದಿವಸ, 7 ದಿವಸ, 5 ದಿವಸ, ಅವಾಗೆಲ್ಲ ಪ್ರಸಾದ ಕೊಡ್ತಿರ್ತಾರೆ. ಅವಾಗ ಇದು ಕಾಳಲ್ಲಿ ಕೊಬ್ಬರಿ ಇನ್ನು ಏನೇನು ತುರ್ದು ಹಾಕಿರ್ತಾರೆ, ಸಖತ್ತಾಗಿರುತ್ತೆ. ಬಟ್ ನಾನೇನು ಹಾಕಿಲ್ಲ, ಜಸ್ಟ್ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಏನೂ ಇಲ್ಲ, ಅದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರಿಶಿನ ಉಪ್ಪು ಹಾಕಿ ಇದು ಮಾಡ್ಕೊಂಬಿಟ್ಟೆ, ಇಳಿಸ್ಕೊಂಬಿಟ್ಟೆ. ಆಯಿತು, ರೆಡಿ ಆಗಿತ್ತು. ಆಲ್ರೆಡಿ ಬೆಂದಿರುತ್ತಲ್ಲ, ಹಾಗಾಗಿ ರೆಡಿ ಆಗಿಬಿಡುತ್ತೆ. ಇನ್ನು ಕಟ್ ಸಾರು ಮಾಡೋಕ್ಕೆ ನಾನು ಅಷ್ಟರಲ್ಲೇ ಮಾಡ್ತೀನಿ ಫ್ರೆಂಡ್ಸ್, ಯಾಕಂದರೆ ತಿನ್ನೋದು ಕಮ್ಮಿನೇ. ಇನ್ನು ನಾವಿಬ್ಬರೇ ಇದ್ದೀವಲ್ವ, ಹಾಗಾಗಿ ಸ್ವಲ್ಪ ಮಾಡೋಣ ಅಂತೇಳಿ ಅದೇ ಕಟ್ಟಲ್ಲೇ ನಾನು ಒಂದು ಸ್ವಲ್ಪ ಹುಣಸೆ ಹುಳಿ ಜಾಸ್ತಿನೇ ಹಾಕಬೇಕು ಅಂತಾರೆ, ಚೆನ್ನಾಗಿರುತ್ತೆ. ಹುಣಸೆ ಹುಳಿ ಹಿಂಡಿ, ಖಾರ, ಉಪ್ಪು, ಅರಿಶಿನ ಇಷ್ಟೇ. ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ಇದ್ದರೆ ಸಖತ್ತಾಗಿ ಟೇಸ್ಟ್ ಬರುತ್ತೆ ಸ್ಮೆಲ್ಲಿಗೆ. ಅದಕ್ಕೆ ಇದ್ದಿಲ್ಲ ನಾನು, ಬಟ್ ಮಾಡೋಕ್ಕೆ ಬೇಕೇ ಅಂತಲೇ ನಾನು ಏನಿರಲ್ಲ ಫ್ರೆಂಡ್ಸ್, ಯಾವುದಿರುತ್ತೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ತೀನಿ. ಇನ್ನು ಇದ್ದಿಲ್ಲ ಹಸಿ ಅದು ಕೊತ್ತಂಬರಿ, ಕರಿಬೇವು ಹಾಕಿ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಬಾರ್ದು ಅಂದ್ಕೊಂಡಿದ್ದೆ. ಮತ್ತೇನು ಸ್ವಲ್ಪ ಏನು ಮಾಡ್ತಿದ್ದೀನಲ್ವ, ಮತ್ತೇನು ಮಿಕ್ಸಿಯಾಗಿ ಹಾಕೋದು ಅಂತೇಳಿ ಆಮೇಲೆ ಸಣ್ಣದಾಗಿ ಇದು ಮಾಡ್ಕೊಂಡು ತುರಿದು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡೆ. ಇನ್ನು ಸಾರು ಸಖತ್ತಾಗಿರುತ್ತೆ ಫ್ರೆಂಡ್, ನಿಜಲ್ಲಿ ತುಂಬ ಇಷ್ಟ ಆಯಿತು. ಅದು ಬರೀ ಇಷ್ಟೇ ಕಟ್ಟಲ್ಲಿ ನೀರು ಹಾಕೋದು, ಇಷ್ಟೇ ಕಟ್ಟಲ್ಲಿ ಮಾಡಿದ್ನಲ್ಲ, ಸಖತ್ತಾಗಿತ್ತು ಕಟ್ ಸಾರು. ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಸ್ಮೆಲ್ ಬರ್ತಿರುತ್ತೆ. ಆ ಸ್ಮೆಲ್ ಬಂದಮೇಲೆ ಇದು ಇನ್ನೇನು ಚೆನ್ನಾಗಿ ಕುದಿದೆ ಅಂತಂದೇಳಿ ಇನ್ನು ನಾನು ಆಫ್ ಮಾಡ್ಕೊಂಬಿಟ್ಟೆ. ಅಷ್ಟೆಲ್ಲ ಮಾಡ್ಕೊಂಡಿದ್ದೆ. ಇನ್ನು ಕಟ್ ಮಾತ್ರ ನಿಜ ಫ್ರೆಂಡ್ಸ್ ಸಖತ್ತಾಗಿತ್ತು. ಇನ್ನು ಚೆನ್ನಾಗಿ ಕುದ್ರೆ ಸರಿಯಾಗಿಬಿಡುತ್ತೆ. ಇನ್ನು ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಯಾರ್ಯಾರು ನನ್ನ ವ್ಲಾಗ್ಸ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ವೀಡಿಯೋ ಒಂದು ಸ್ವಲ್ಪ ಯಾವುದಾದ್ರೂ ಒಂದು ಪಾರ್ಟ್ ಆದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನು ನಿಮ್ಗೆ ಯಾವ ಥರ ಮಾಡಬೇಕು, ಈ ಥರ ಮಾಡಿ ಅಂತ ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ. ನೀವು ನೋಡ್ತಿದ್ದೀರ ಅಂದರೆ ನಿಮ್ಮ ಅಭಿಪ್ರಾಯ ನಾನು ತೊಗೊಂಡು ಮಾಡಬೇಕಾಗುತ್ತೆ, ಅದು ನನ್ನ ಕರ್ತವ್ಯ. ಹಾಗಾಗಿ ಪ್ಲೀಸ್ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತೇಳಿ. ಪ್ಲೀಸ್ ನೋಡ್ತೀರಲ್ವ, ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟು ಕಷ್ಟ ಬಿದ್ದು ಮಾಡ್ತಿದ್ದೀನಿ ಅಂದರೆ ಪ್ರತಿಫಲ ಸಿಗಬೇಕು, ಪ್ರತಿಫಲ ಸಿಕ್ಕಿಲ್ಲ ಅಂದರೆ ಏನು ಯೂಸ್ ಇಲ್ಲಲ್ವ. ಹಾಗಾಗಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಕೊಬ್ಬರಿ ಇತ್ತಲ್ವ, ಅದು ಹಾಕಿ ಇನ್ನು ಚೆನ್ನಾಗಿ ಕುದಿಸ್ಕೊಂಬಿಟ್ಟೆ. ಇನ್ನು ಅಡುಗೆನೂ ಎಲ್ಲ ರೆಡಿ ಆಗಿಬಿಟ್ಟಿತ್ತು. ಹಾಗೆ ಇವಾಗ ಕಾಣ್ತಿದ್ದೀನಿ. ಇನ್ನು ಕಸ ಎಲ್ಲ ಹೊಡೆದು ಬಂಡೆ ಎಲ್ಲ ಒರೆಸ್ಕೊಂಡು ಬಂದೆ. ಈಗ ತಡಿ ಚಾಕ್ ಇಟ್ಟಿದ್ದೀನಿ. ಇನ್ನು ಕಟ್ ಸಾರು ಕುದಿಯೋಕೆ ಇಟ್ಟಿದ್ದೀನಿ, ಕುದ್ದಿದೆ. ಹಾಗೆ ಇಟ್ಟು ಬಂಡೆಗಿಂಡ ಒರ್ಸೋಕೆ ಹೋಗಿದ್ದೆ. ಅನ್ನಕ್ಕೆ ಮಾಡಿ ಸಾರಿಗೆ ಇಟ್ಟು ಕುದಿಸೋಕ್ಕೆ ಕುದ್ದಿದೆ. ಇವಾಗ ಅದಕ್ಕೆ ಒಗ್ಗರಣೆ ಕೊಡೋದು, ಚಹಾ ಸೋಸ್ಕೊಂಡು ಕುಡಿಯೋದು ಅಷ್ಟೇ. ಇನ್ನು ಒಂದು ಸ್ವಲ್ಪ ಬೇಜಾರು, ಒಂದು ಸ್ವಲ್ಪ ಇವತ್ತೇ ಲಾಸ್ಟ್ ಫ್ರೆಂಡ್ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗೋದು. ಏನು ಮಾಡ್ತಾರೆ ಮತ್ತು ಬೇರೆ ಕಡೆಗೆ ಇನ್ನು ಹೆಂಗಾಗುತ್ತೆ. ಇನ್ನು ದೇವ್ರು ನಮ್ಮನ್ನು ಎಲ್ಲೆಲ್ಲಿ ತಗೊಂಡು ಹೋಗ್ತಾನೋ ಗೊತ್ತಿಲ್ಲ. ಅವ್ರಂತ ಅಂದರೆ ಇವತ್ತು ಲಾಸ್ಟ್, ಇನ್ನು ಸೋಮ ನಾಳೆಯಿಂದ ಮನೆಗಿರ್ತಾರೆ. ಇನ್ನು ಹುಡುಕ್ತಾರೆ, ಏನು ಮಾಡ್ತಾರೆ, ಇನ್ನು ಹೆಂಗಿದೆ ನೋಡೋಣ. ನಮ್ಮ ಮನೆ ಬರ್ತಾರೆ, ಇದೇ ಆಗ್ಬೇಕಂತಿದ್ರೆ ಇದೆ ಅಲ್ಲ ಆಗೋದು. ನೋಡೋಣ, ಕಾಯ್ತಿದ್ದೀವಿ ನಾವು. ಊಟ ಗೊತ್ತಿಲ್ಲ ಮುಂದೆ ಹೆಂಗ ಅಂತ. ಹುಡ್ಸಿದ್ದೆ ರುಲ್ಲ ಅಂತ ಮೇಸಲ್ಲಲ್ಲ, ಏನಾದರೂ ದಾರಿ ತೋರಿಸಿರ್ತಾನೆ. ನೋಡೋಣ ಎಷ್ಟು ದಿವಸ ಅಂತೆ. ಈಗ ಫ್ರೆಂಡ್ಸ್, ಇವಾಗ ಅವರು ಹೂವು ತರಕ್ಕೆ ಹೋಗಿದ್ದಾರೆ. ಅವ್ರು ಇವತ್ತು ಪೂಜೆ ಮಾಡೋಕೆ ಶನಿವಾರ, ಹಾಗಾಗಿ ತರಕ್ಕೆ ಹೋಗಾರ. ಬಂಡೆ ಉರ್ಸ್ಕೊಂಬಿಟ್ಟೆ ನಾನು ಕೂಡ.
ಇವತ್ತು ಅಣಿಗೆ ಏನು ಹಚ್ಕೊಂಡಿಲ್ಲ. ಇವತ್ತೇನು ಮಾಡಿ ಎದ್ದು ಗಾಬರಿ ಏನಾದ್ರು ರೊಟ್ಟಿ ಹಂಗೇನೋ ಜೊತೆ ಮಾಡ್ಕೊಂಡು ಟೈಮ್ ಆಗುತ್ತೆ ಫ್ರೆಂಡ್. ನಿಜ ಜಗ್ಗಿ ಟೈಮ್ ಆಗಿಬಿಡುತ್ತೆ. 4:30ಕ್ಕೆ ಅಲಾರಾಮ್ ಇಟ್ಕೊಂಡಿದ್ದೆ. ಅದು 35ಕ್ಕೆ ಹಂಗೆ ಹೋಗಿ 40 ಆಯ್ತು. ಆಮೇಲೆ ಲಾಸ್ಟ್ 50ಕ್ಕೆ ಎದ್ದೆ. 4:55 ಗಂಟೆ ಸ್ವಲ್ಪೊಮ್ಮೆ ಎದ್ದು ಬ್ರಷ್ ಮಾಡಿ ರೊಟ್ಟಿ ಗಿಟ್ಟಿ ಎಲ್ಲ ಸುಟ್ಟು ಟೈಮ್ ಆಗ್ತದಂತ ರೊಟ್ಟಿ ಸುಟ್ಕೊಂಡು ಕಾಳಿಗೆ ಕುಕ್ಕರ್ಗೆ ಹಾಕಿಟ್ಟು ನಾನು ನಿನ್ನೆ ನೋಡೋಣ ಜಲ್ದಿ ಎದ್ರೆ ಮಾಡೋಣ, ಇಲ್ಲಾಂದ್ರೆ ನೋಡಿ ಏನಾರು ಮಾಡೋಣ ಅಂತ ಜಲ್ದಿನೇ ಎತ್ತಿದ್ದೆ. ಹಾಗಾಗಿ ಮಾಡಿಬಿಡೋಣ ಅಂತ ಕಾಳು ಅದು ಮಾಡಿದ್ದೀನಿ. ಈಗ ಚಹಾ ಕಸ್ಕೊಂಡು ಕುಡಿಯೋದು. ಪ್ರಿಯಾಂಶಿ ಬರ್ತಾನೆ, ಅವನಿಗೆ ಬ್ರಷ್ ಮಾಡಿ ಕಳಿಸಿದೆ. ಅವನಿಗೆ ಎದ್ದಿದ್ದ ನಮ್ಮ ಬಂಡೋರ್ಸೋ ಟೈಮ್ಗೆ ಎದ್ದ. ಬ್ರಷ್ ಮಾಡಿ ಬಿಡೋಣ ಚಹಾ ಕಿಟ್ಟು ಬಂಡೋರ್ಸ್ತಿದ್ದೆ. ಹಂಗೆ ಕುಡಿತಾನೆ, ಹಾಲು ಬಿಸ್ಕೆಟ್ ತಿಂತಾನಂತ. ಹಂಗೆ ಅಲ್ಲಿ ಇವಾಗ ಅವ್ನು ಬಂದರೆ ಹಾಲು ಹಾರಕ್ಕಿಟ್ಟಿದ್ದೀನಿ, ಕುಡಿತಾನೆ. ಅದು ಕುಡಿಯಲ್ಲ ಫ್ರೆಂಡ್ಸ್, ಅವ್ನು ಜಸ್ಟ್ ಹಿಂಗೆ ಇದು ಮಾಡೋದಷ್ಟೇ, ತಿನ್ನಿಸೋದು. ಇನ್ನು ಬನ್ನಿ ಚಹಾ ಸೋಸೋಣ. ಇದಕ್ಕೆ ಸಾರಿ ಒಗ್ಗರಣೆ ಕೊಟ್ಟು ಸ್ವಲ್ಪ ಅಡುಗೆ ಬಂದರು. ಹಾಲು, ಮೊಸರು, ಐಸ್ ಕ್ರೀಮು. ಬಾ, ಹಾಲು ಫ್ರಿಡ್ಜ್ ಇರೋದ್ರಿಂದ ಹಾಲು ಯಾವಾಗಾದ್ರೂ ತಂದು ಇಟ್ಕೊಂಡಿರ್ತೀವಿ, ಏನು ಕೇಳಲ್ಲ. ಏನಾದರೂ ಹಂಗೆ ಇಟ್ಟು ನೋಡಿ, ಏನಾದರೂ ಅರ್ಜೆಂಟಿಗೆ ಬೇಕಂದ್ರೆ ಮಾಡ್ಕೊತೀನಿ, ಇಲ್ಲ ಹಾಲು ಹಂಗೆ ಇಟ್ಟಿರ್ತೀನಿ ಫ್ರೆಂಡ್. ಫ್ರಿಡ್ಜ್ ಅಂಡಲಿಂದ ಏನು ಕೇಳಲ್ಲ, ಅವತ್ತೇ ತಂದು ಮಾಡ್ಕೋಬೇಕು ಅಂತೇನಿಲ್ಲ. ಏನು ಹೇಳಕ್ಕಂತೀವಿ? ಐಸ್ ಕ್ರೀಮು ಅಲ್ಲಿ ಡೈರಿಗೆ ಹೋಗಿರ್ತಾರಲ್ವ, ಅಲ್ಲಿ ಐಸ್ ಕ್ರೀಮ್ ಕೂಡ ಇರ್ತಾವ, ಮಾಡ್ತಾರ. ತಗೊಂಬಂದು ಈತ ಹೋದ್ರೆ ಫ್ರೀ ಹೋದ್ರೆ ಕೇಳ್ತಾನಲ್ಲ, ಡೈರಿಗೆ ನೋಡ್ಕೊಂಬಿಟ್ಟಾರ ಐಸ್ ಕ್ರೀಮ್ ಇರೋದು. ನೋಡಿ ಎಷ್ಟು ಕೂಲಾಗಿದೆ ನೋಡಿ. ಫ್ರಿಜ್ ಇದು ಓಪನೇ ಮಾಡೋದು ಜಾಸ್ತಿ. ಈ ಪಾರ್ಟ್ಸ್ನಾಗೆ ಯಾವುದನ್ನ ಇಟ್ಟರೆ ಗಟ್ಟಿ ಆಗಿಬಿಡುತ್ತೆ ಫ್ರೆಂಡ್ಸ್, ಅದಕ್ಕೆ ಇಷ್ಟ ಆಗಲ್ಲ. ಬಟ್ ಮುಚ್ಚಿಟ್ರೆ ಏನಾಗಲ್ಲ, ನೀರಿನ ಪದಾರ್ಥ ಅಂತ ಇಟ್ಟು ಆಗ್ಬಿಡು. ಬರೀ ಐಸು ನೀರಿಟ್ಟಿರ್ತೀನಿ. ಅದು ಅಕ್ಕಿ ಪುಡಿ, ಇದನ್ನೇ ಹಾಕಿಲ್ಲ, ಅಕ್ಕಿ ರೊಟ್ಟಿ ಬೇಕರಿಗೆ ಹಾಕವು. ಇವು ಕಾಳು ಅಷ್ಟು ಇಟ್ಟಿದ್ದು. ಏನಿಟ್ಟು ಏನ್ರೆ ಏನಂದ್ಯಾರ ನಾಳೆ ಐತಾರ. ನಾಳೆ ಸೋಮವಾರ ಊಟ ಇಲ್ಲಲ್ಲ, ಏನಪ್ಪ ಐಸ್ ಐಲಾಡ್ರೆ ಐಸ್ ಕೇಳ್ತಾನೆ. ಚಹಾ ಕುಡಿಬೇಕಪ್ಪ. ಸಾರಿ ಒಗ್ಗರಣೆ ಕೊಟ್ಟಿದ್ದೆ. ಅವ್ನು ನಿನ್ನೆ ಸ್ಕೂಲಿಗೆ ಹೋಗಿಲ್ಲ. ಬ್ರೆಡ್ ಬವರ ಕೂಚಣ ಬಾಪ, ಗಾಳಿ ಬರ್ತದೆ ಇಲ್ಲೇ ಅನ್ಕೊಂಡಿರುತ್ತೆ. ಬಾ ಬ್ರೆಡ್ ತಂಬ. ನಿನ್ನೆ ಬ್ರೆಡ್ ತಗೊಂಬಂದಿದ್ರೆ ನೀರಿಂದ ಇಟ್ಟಾತ ಇಲ್ಲೇ. ಅಪ್ಪ ಚಹಾ ಇನ್ನು ಸ್ವಲ್ಪ ಹಾಕ್ಕೊಂಬರೋಕೆ. ಬ್ರೆಡ್ ಆದರೆ ಜಾಸ್ತಿ ಬೇಕು ಚಹಾ ನನಗೆ. ಇನ್ನು ಸ್ವಲ್ಪ ಚಹಾ ಹಾಕ್ಕೊಂಬರ್ತಾಳೆ. ಇಷ್ಟಕ್ಕೆ ಆಗೋದು. ನಾನು ಬಿಸ್ಕೆಟ್ ಅದ ಅನ್ಕೊಂಬಿಟ್ಟೇನು ರೀ. ಗುಡಿಗೆ ಹೋಗಿ ಬಂದು ಊಟ ಮಾಡ್ತಾರೆ. ಗಟ್ಟಿ ಹಿಡ್ಕೊಂಬ. ನನ್ನ ಮಗ ಊಟಕ್ಕೆ ಇಡಂಗ ನಾನು ಅದು ಪಪ್ಪು. ಅದು ಗಟ್ಟಿ ಹಿಡ್ಕೊಂಬರ್ತವನೆ. ಗುಡ್ ಬಾಯ್. ಅದು ತಂಬಂಗೆ ಅಂತ ಅಂತೈ ನಾನು ಅಯ್ಯಪ್ಪ ಡಬ್ರಿ ಓದು. ಕುಚ ಬಾ ಬಾ ಮಮ್ಮ. ನೀನು ಪ್ಲೇಟ್ ಕೊಡ್ಬೇಕಾ? ನೋಡಿ ಅವನಿಗೆ ಪ್ಲೇಟ್ ಕೊಡ್ಬೇಕೇನು. ಕುಚ ಪ್ಲೇಟ್ ಕೊಡು. ಮತ್ತು ಅಕ್ಕ ಇಡ್ಲಿ ಮಾಡಿದ ಇಡ್ಲಿ ಕೊಟ್ಟಾಳ, ನಾವು ಕೊಡ್ತೀವ. ಈ ಪ್ಲೇಟ್ನಾಗ ಪಟ್ಟು ಇಟ್ಟು ಕೊಟ್ಟಿದ್ದೆ. ಅಕ್ಕ ಇಡ್ಲಿ ಮಾಡಿಲ್ಲನ. ಅನ್ನ ಸಾರು, ಕಟ್ಟಿನ ಸಾರು, ನಿನ್ನೆ ಮಾಡಿದ ಪಲ್ಯ, ರೊಟ್ಟಿ. ಇದು ರಾತ್ರಿದ ಅನ್ನ. ಬಾಪ ಪ್ಲೇಟ್ ತಾಂಬ ಅಂದ್ರೆ ಬಾ. ಬೇಡ ಬೂ ತುಂಬ್ಕೊಂಬ ಬೂ. ಜಾನ್ ನೋಡಿ ನಮ್ಮ ಹುಡುಗ ಸ್ಕೂಲಿಗೆ ಹೋಗಿ ಬಂದ್ಬಿಟ್ಟ. ಪ್ರಿಯಾ ಇಲ್ಲವೇ ಇಲ್ಲೇ ಸ್ಕೂಲ್ಗೆ ಬಂದೇನಪ್ಪ? ಏನೇ ಕೊಟ್ರ? ಟೋಪಿ ಅಂದ್ರ ನೀರು ಹೊಡೆದ್ಬಿಟ್ಟಿಲ್ಲ ಮುದದ. ಟೋಪಿ ಅಂದ್ರ ಜಂಪ್ ಅಂದ್ರ ಉದಯದ. ಇನ್ನು ಹೋಗಿದ್ದಿಲ್ಲ, ಇವತ್ತು ಹೋಗ್ಯಾನ. ಇವಾಗ ಬಂದು 1 ಗಂಟೆ ಹಂಗೆ 5 ಫ್ರೆಂಡ್ ಕಳ್ಸ್ಯಾರ. ಮೈಸೂರು ಪಾಕ್ ಕೊಟ್ಟು ಕಳ್ಸ್ಯಾರ ಅಲ್ಪ್ರಿಯ.
ಅಲ್ಲಿ ಯಾರು ಕೊಟ್ಟಾರ ಪ್ರೀ ನನಗೊಂದು ಕೊಟ್ಟಾನ ನಾನು ತಿನ್ಬೇಕಂತ ಬೇಸಿಟ್ಟಪ್ಪ ಬ್ಯಾಗ್ ಇನ್ನು ನಾನು ಸುಮಾರು ಒಂದು 2-3 ಗಂಟೆಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಪ್ರಿಯಾಂಶ್ ಊಟ ಇದು ಅಂಗನವಾಡಿ ಸ್ಕೂಲ್ಗೆ ಹೋಗಿ ಬಂದಾದಮೇಲೆ ತಲೆ ಅಂದರೆ ನಿಜ ಸಖತ್ ನೋಯ್ತಿತ್ತು ಫ್ರೆಂಡ್ಸ್. ಏನು ಇರುತ್ತಲ್ವ ಟೆನ್ಷನ್ಗಳು, ಆ ಟೆನ್ಷನ್ನೇ ತಲೆ ಸಖತ್ತಾಗಿ ನೋಯ್ತಿತ್ತು. ನನ್ನ ಮಗ್ಗ ಹೇಳಿದರೆ ಪಾಪ ಅವನೇ ಚೆನ್ನಾಗಿ ಇದು ಜಂಡು ಬಾಂಬ್ ತಗೊಂಡು ಹಚ್ಚಿ ಹಿಂಗೆ ತಲೆ ತಿಕ್ಕದೆ ಚೆನ್ನಾಗಿ ಮಾಡ್ತಿದ್ದೆ. ಒಂಥರ ಖುಷಿ ಆಯಿತು. ಅದಕ್ಕೆ ಹೇಳ್ತಾರೆ ಎಷ್ಟಾದ್ರೂ ಚಿಂತೆ ಏನಾದರೂ ಇರಲಿ ಮನೆ ತುಂಬ ಮಕ್ಕಳಿದ್ರೆ ಅದನ್ನೆಲ್ಲ ಮರ್ತು ಬಿಡ್ತೀವಿ. ಅವನು ಮಲ್ಸೋದೇನು ಓನ ತಮ್ಮಂದು ಕೇಳೋದೇನು ಒಂಥರ ಸಖತ್ತಾಗಿತ್ತು ಫ್ರೆಂಡ್. ಬಟ್ ನಾನು ಟಿ ವಿ ಹಚ್ಚಿದ್ದೆ, ಇಲ್ಲ ಅಂದಿದ್ರೆ ಅದು ವಾಯ್ಸ್ ಹಂಗೆ ಆಗ್ತಿದ್ದೆ. ಆಮೇಲೆ ಇವಾಗ ಅನ್ಕೊತಿದ್ದೆ ಅಯ್ಯೋ ಟಿ ವಿ ಆಫ್ ಮಾಡಬೇಕಿತ್ತು, ಕ್ಯೂಟಾಗಿ ಮಾತಾಡಿದ್ದಾನೆಲ್ಲ ಅಂತಂದೇಳಿ ಖುಷಿ ಆಯಿತು ಫ್ರೆಂಡ್ಸ್. ಏನು ಅದಕ್ಕೆ ಮಕ್ಕಳಿದ್ರೆ ಎಷ್ಟೋ ಕಷ್ಟ ಇದ್ರೂ ಮಕ್ಕಳನ್ನ ನೋಡ್ಕೊತ ಮರ್ತು ಬಿಡ್ತೀವಿ, ಖುಷಿಯಾಗಿರ್ತೀವಿ. ಖುಷಿ ಆಯಿತು ಅವ್ನು ಆ ಥರ ನಾನು ಕೇರ್ ಮಾಡೋದು ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಕೇಳ್ಕೊತೀನಿ. ಮತ್ತು ನೆಕ್ಸ್ಟ್ ಸಿಗ್ತೀನಿ, ನೋಡೋಣ ನೆಕ್ಸ್ಟ್ ಹೆಂಗಿರುತ್ತೆ ಅಂತಂದೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.